ಪ್ರಧಾನಿ ನರೇಂದ್ರ ಮೋದಿಯವರಿಗೆ ಈಗ ಭರ್ತಿ 75ರ ಹರೆಯ. ಗುಜರಾತಿನ ವಡೋದರಾ ರೈಲ್ವೆ ನಿಲ್ದಾಣದಲ್ಲಿ ತಂದೆಯೊಂದಿಗೆ ಚಹಾ ಮಾಡ್ತಿದ್ದ ಒಬ್ಬ ಸಾಮಾನ್ಯ ಬಾಲಕ ಇವತ್ತು ದೇಶದ ಪ್ರಧಾನಿಯಾಗಿ ಹಾಗೂ ವಿಶ್ವ ನಾಯಕನಾಗಿ ಬೆಳೆದ ಪರಿ ನಿಜಕ್ಕೂ ವಿಸ್ಮಯ ಮೂಡಿಸುತ್ತೆ. ಆರ್ಎಸ್ಎಸ್ ಪ್ರಚಾರಕನಾಗಿದ್ದ ವ್ಯಕ್ತಿ ವಿಚಿತ್ರ ಸನ್ನಿವೇಶದಲ್ಲಿ ರಾಜಕೀಯಕ್ಕೆ ಕಾಲಿಟ್ಟು ಪ್ರಜಾಪ್ರಭುತ್ವದ ಶಕ್ತಿ ಮತ್ತು ಸೊಗಸು ಹೆಚ್ಚಿಸಿ ಮಾಸ್ ಲೀಡರ್ ಆಗಿ ಬೆಳೆದಿದ್ದು ಕೂಡ ವಿಶೇಷವೇ. 75ರ ವರ್ಷಗಳಲ್ಲಿ ನರೇಂದ್ರ ಮೋದಿ ಅವರು ಮೂಡಿಸಿರುವ ಹೆಜ್ಜೆ ಗುರುತುಗಳ ಹುಡುಕಾಟವೇ ನಮ್ಮ ಈ ಹೊತ್ತಿನ ವಿಶೇಷ ಮೋದಿ ಎಟ್ 75. ನಾನು ಶರತ್ ಹಣಸೂರು. ಒಂದು ಬದುಕು, ಬದ್ಧತೆ, ಕಠಿಣ ಪರಿಶ್ರಮ, ಸಾಧನೆಗೆ ಸಾಕ್ಷಿಯಾಗಿ ಜೀವನ ಪಾಠಗಳನ್ನು ಒದಗಿಸುವುದು ನಿಜವಾದ ಸಾರ್ಥಕತೆ. ಗುಜರಾತಿನ ಬಡ ಕುಟುಂಬದ ಸಣ್ಣ ಬಾಲಕ ರಾಜನೀತಿಯಲ್ಲಿ ಹಿಮಾಲಯದೆತ್ತರಕ್ಕೆ ಬೆಳೆದು 4 ಬಾರಿ ಮುಖ್ಯಮಂತ್ರಿಯಾಗಿ 3 ಬಾರಿ ದೇಶದ ಪ್ರಧಾನಿಯಾಗಿ ಇಡೀ ಜಗತ್ತಿನ ಗಮನ ಸೆಳೆಯೋದು ಅಂತಂದರೆ ಅಸಾಮಾನ್ಯ ಸಾಧನೆಗೆ ಸರಿ. ಸಂಘಟನೆ, ಅಭಿವೃದ್ಧಿ, ರಾಜನೀತಿ ಹೀಗೆ ಎಲ್ಲ ರಂಗಗಳಲ್ಲೂ ವಿಶಿಷ್ಟ ಛಾಪು ಮೂಡಿಸಿರುವ ನರೇಂದ್ರ ದಾಮೋದರ್ ದಾಸ್ ಮೋದಿ ಅವರಿಗೆ ಈಗ 75ರ ಹರೆಯ. ಮೋದಿಯವರ ಬದುಕನ್ನು ಒಮ್ಮೆ ಅವಲೋಕಿಸಿದ್ರೆ ಅಲ್ಲಿ ಹಲವು ಜೀವನ ಪಾಠಗಳು ಸಿಗುತ್ತವೆ. नरेंद्र दामोदर दास मोदी ईश्वर की शपथ लेता हूं कि मैं विधि द्वारा स्थापित भारत के संविधान के प्रति सच्ची श्रद्धा और निष्ठा रखूंगा. मैं भारत की प्रभुता और अखंडता का अक्षुण्ण रखूंगा. मैं संघ के प्रधानमंत्री के रूप में अपने कर्तव्यों का श्रद्धापूर्वक और शुद्ध अंतःकरण से निर्वहन करूंगा. ಅದು 2014ರ ಮೇ 26 ರಾಷ್ಟ್ರಪತಿ ಭವನದ ಎದುರಿನ ಅಂಗಳದಲ್ಲಿ ಆಯೋಜಿಸಿದ್ದ ಕಾರ್ಯಕ್ರಮ. ಅವತ್ತು ರಾಷ್ಟ್ರಪತಿಯಾಗಿದ್ದ ಪ್ರಣಬ್ ಮುಖರ್ಜಿ ಅವರು ದೇಶದ ಪ್ರಧಾನಮಂತ್ರಿಯವರಿಗೆ ಪ್ರಮಾಣ ವಚನವನ್ನ ಬೋಧಿಸಿದ ಸಂದರ್ಭ. ಗುಜರಾತಿನ ನರೇಂದ್ರ ದಾಮೋದರ್ ದಾಸ್ ಮೋದಿ ಎಂಬ ಹೆಸರಿನವನಾದ ನಾನು ಎಂಬ ಧ್ವನಿ ಕೇಳ್ತಾ ಇದ್ದಂತೆಯೇ ಇಡೀ ದೇಶದ ಜನರಲ್ಲಿ ವಿದ್ಯುತ್ ಸಂಚಾರವಾದ ಅನುಭವ. ಹೌದು, ಇಡೀ ದೇಶದ ಜನ ಆ ಒಂದು ಕ್ಷಣಕ್ಕೆ ಕಾಯ್ತಾ ಇದ್ರು. ಈ ವ್ಯಕ್ತಿ ದೇಶದ ಪ್ರಧಾನಿಯಾದ್ರೆ ಆಡಳಿತದ ಚುಕ್ಕಾಣಿ ಹಿಡಿದ್ರೆ ಖಂಡಿತ ದೇಶದ ಭವಿಷ್ಯ ಬದಲಾಗುತ್ತೆ, ತಮ್ಮೆಲ್ಲರ ಬಾಳು ಬೆಳಗುತ್ತೆ ಎಂಬ ನಿರೀಕ್ಷೆ ದೇಶದ ಜನರದ್ದು. ಆ ಜನರ ನಿರೀಕ್ಷೆ ಹುಸಿಯಾಗಲಿಲ್ಲ. ಅವರು ಒಂದಲ್ಲ ಎರಡಲ್ಲ ಸತತ 12 ವರ್ಷಗಳ ಕಾಲ ದೇಶವನ್ನ ಮುನ್ನಡೆಸಿದ್ದು ಮಾತ್ರ ಅಲ್ಲ, ಭಾರತವನ್ನ ವಿಶ್ವ ನಾಯಕನನ್ನಾಗಿ ಮಾಡಿದ್ರು. ಯಾಕೆ ಜನ ಮೋದಿಯವರನ್ನ ಅಷ್ಟೊಂದು ಹಚ್ಕೊಂಡಿದ್ದಾರೆ, ಜನ ಯಾಕೆ ಅವರಿಗೆ ಅಷ್ಟೊಂದು ಪ್ರೀತಿ ತೋರಿಸ್ತಾರೆ ಅಂತಂದ್ರೆ ನರೇಂದ್ರ ಮೋದಿಯವರ ವ್ಯಕ್ತಿತ್ವವೇ ಅಂತದ್ದು. ಅವರು ಒಂದು ರೀತಿಯಲ್ಲಿ ಬಹುಮುಖ ವ್ಯಕ್ತಿತ್ವದವರು. ಅವರ ವಿಶಿಷ್ಟ ವ್ಯಕ್ತಿತ್ವದ ಖದರನ್ನ ಪಟ್ಟಿ ಮಾಡೋದಾದ್ರೆ ಮತ್ತೊಬ್ಬರ ಸಂಕಷ್ಟಗಳಿಗೆ ಸ್ಪಂದಿಸೋದು, ಕಷ್ಟದಲ್ಲಿರುವವರ ನೆರವಿಗೆ ಧಾವಿಸೋದು ಅವರ ವೈಶಿಷ್ಟ್ಯ. ಸೇವೆಯಲ್ಲಿಯೇ ಸಾರ್ಥಕತೆ ಕಾಣುವವರು ನರೇಂದ್ರ ಮೋದಿ. ಹಾಗಾಗಿಯೇ 2014ರಲ್ಲಿ ಮೊದಲ ಬಾರಿಗೆ ಅವರು ಪ್ರಧಾನಿಯಾಗಿ ಅಧಿಕಾರ ಸ್ವೀಕರಿಸ್ತಾ ಇದ್ದಂತೆಯೇ ಅವರು ತಮ್ಮನ್ನ ತಾವು ಪ್ರಧಾನಮಂತ್ರಿಯಲ್ಲ, ಬದಲಿನ ಪ್ರಧಾನ ಸೇವಕ ಅಂತ ಕರೆಸಿಕೊಂಡಿದ್ರು. ಹಾಗಾಗಿಯೇ ನರೇಂದ್ರ ಮೋದಿ ಮೊದಲ ಬಾರಿಗೆ ಸಂಸತ್ ಭವನವನ್ನ ಪ್ರವೇಶಿಸುವ ಸಂದರ್ಭದಲ್ಲಿ ದೇವಾಲಯ ಪ್ರವೇಶಿಸುವ ರೀತಿಯಲ್ಲಿ ಸಂಸತ್ ಭವನದ ಮೆಟ್ಟಿಲುಗಳ ಮೇಲೆ ತಮ್ಮ ಹಣೆ ಹಚ್ಚಿ ನಮಸ್ಕರಿಸಿಯೇ ಬಳಿಕ ಒಳಗೆ ಬಂದಿದ್ದು. मैं आपका मालिक नहीं, मैं आपका सेवक हूं, इसलिए जवाब देने आया. ये दिव्य तस्वीरें ये भी कही जाएंगी क्योंकि यही बात प्रधानमंत्री बहुत बातों से आपका ये प्रधान सेवक ये काम इसलिए कर पा रहा है क्योंकि हमारे लिए खुद से बड़ा दल है और दल से भी बड़ा देश है. ये भरोसा आपके प्रधान सेवक के लिए बहुत बड़ी पूंजी है. देश के एक एक जन की सेवा में जुटे हैं. ಈ ವಿನಮ್ರತೆ, ಶಿಸ್ತು, ವಿಧೇಯತೆ ಅವರಿಗೆ ಬಾಲ್ಯದಿಂದಲೇ ಬಂದಿತ್ತು. ನರೇಂದ್ರ ಮೋದಿ ಅವರಲ್ಲಿ ಇಂತಹ ಒಂದು ಶಿಸ್ತು, ವಿನಮ್ರತೆ ಬರೋದಕ್ಕೆ ಮುಖ್ಯ ಕಾರಣವಾಗಿದ್ದು ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ. ನಿಜ, ಯಾರಿಗೆ ಆರ್ಎಸ್ಎಸ್ ಅಂತಂದ್ರೆ ಏನು,
ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ಕೆಲಸಗಳೇನು, RSS ಕಾರ್ಯಕರ್ತರು ಹೆಂಗಿರ್ತಾರೆ, ಏನ್ ಮಾಡ್ತಾರೆ ಅನ್ನೋದರ ಅರಿವು ಇರೋದಿಲ್ವೋ ಅವರು ಅದರ ಬಗ್ಗೆ ಬಾಯಿಗೆ ಬಂದಂತೆ ಮಾತನಾಡಿ ತಮ್ಮ ನಾಲಿಗೆ ಚಪಲವನ್ನ ತೀರಿಸ್ಕೊಳ್ತಾರೆ ಅಷ್ಟೇ. ನರೇಂದ್ರ ದಾಮೋದರ್ ದಾಸ್ ಮೋದಿ ಅನ್ನುವ ಬಡ ಗುಜರಾತಿ ಬಾಲಕನನ್ನ ಒಬ್ಬ ಪರಿಪೂರ್ಣ ವ್ಯಕ್ತಿಯಾಗಿ ಬೆಳೆಸಿದ್ದೇ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ. ನರೇಂದ್ರ ಮೋದಿಯವರು 8ನೇ ವಯಸ್ಸಿನಲ್ಲಿದ್ದಾಗಲೇ RSS ಸಂಪರ್ಕಕ್ಕೆ ಬಂದರು. ಅವರನ್ನ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘಕ್ಕೆ ಪರಿಚಯಿಸಿದವರು ಪ್ರಚಾರಕರಾಗಿದ್ದ ಲಕ್ಷ್ಮಣರಾವ್ ಇನಾಮ್ದಾರ್. ಬಾಲ ಸ್ವಯಂ ಸೇವಕನಾಗಿ RSSಗೆ ಕಾಲಿಟ್ಟ ನರೇಂದ್ರ ಮೋದಿ ಅಲ್ಲಿ ಹಂತ ಹಂತವಾಗಿ ಜವಾಬ್ದಾರಿಗಳ ಬಡ್ತಿ ಪಡೆದು 1970ರ ಸಮಯದಲ್ಲಿ ಸಂಘದ ಪೂರ್ಣ ಪ್ರಚಾರಕರಾದರು. RSSನಲ್ಲಿ ನರೇಂದ್ರ ಮೋದಿಯವರು ಸ್ವಯಂ ಸೇವಕರಾಗಿ ಮಾಡದ ಕೆಲಸವಿಲ್ಲ, ನಿರ್ವಹಿಸದ ಜವಾಬ್ದಾರಿಯಿಲ್ಲ. ಗುಜರಾತ್ನ ಅಹಮದಾಬಾದ್ನ RSS ಕೇಂದ್ರ ಕಚೇರಿ ಡಾಕ್ಟರ್ ಹೆಗಡೆವಾರ್ ಭವನದಲ್ಲಿ ಅಡುಗೆ ಮಾಡುವುದು, ಕೊಠಡಿಗಳನ್ನು ಸ್ವಚ್ಛಗೊಳಿಸುವುದರಿಂದ ಹಿಡಿದು ಪ್ರಾಂತ್ಯಗಳಲ್ಲಿ ಸಂಘಟನೆಗಳನ್ನು ಬೆಳೆಸುವವರೆಗೆ ಎಲ್ಲ ರೀತಿಯ ಜವಾಬ್ದಾರಿಗಳನ್ನು ನಿರ್ವಹಿಸಿದ್ರು. ಬಿಜೆಪಿಯ ವಿದ್ಯಾರ್ಥಿ ಘಟಕದ ABVPಯಲ್ಲೂ ಪದಾಧಿಕಾರಿಯಾಗಿ ದುಡಿದಿದ್ರು. ಇಂದಿರಾ ಗಾಂಧಿಯವರು ದೇಶದಲ್ಲಿ ತುರ್ತು ಪರಿಸ್ಥಿತಿ ಘೋಷಣೆ ಮಾಡಿ RSS ಸಂಘಟನೆಯನ್ನೇ ನಿಷೇಧಿಸಿ ಪ್ರಮುಖರೆಲ್ಲರನ್ನ ಜೈಲಿಗೆ ಕಳಿಸಿದಾಗ ನರೇಂದ್ರ ಮೋದಿ ಭೂಗತರಾಗಿದ್ರು. ಆ ಮೂಲಕ ಸರ್ಕಾರದ ವಿರುದ್ಧ ಜನರನ್ನ ಸಂಘಟಿಸುವ ಕೆಲಸ ಮಾಡಿದ್ರು. ಹಲವು ಪ್ರತಿಭಟನೆಗಳನ್ನು ಆಯೋಜಿಸಿದ್ರು. ಈ ಹಂತದಲ್ಲಿಯೇ ಅವರಿಗೆ ಆಗಿನ ಜನಸಂಘದ ನಾಯಕರಾದ ವಸಂತ ಗಜೇಂದ್ರ ಗಡ್ಕರ್, ಮುಕ್ತಿನಾಥ್ ಲಾಲ್ ಜಫ್ದಾ ಅವರಂತಹ ಒಡನಾಟವೂ ಸಿಕ್ಕಿತ್ತು. ಕಾರ್ಯಕರ್ತರನ್ನ ವಿಶ್ವಾಸಕ್ಕೆ ತೆಗೆದುಕೊಳ್ಳೋದು, ಸಂಘಟಿಸೋದು, ಪ್ರತಿ ಕೆಲಸವನ್ನು ಶಿಸ್ತುಬದ್ಧವಾಗಿ ಪರಿಣಾಮಕಾರಿಯಾಗಿ ನೆರವೇರಿಸೋದರ ಜೊತೆಗೆ ಪ್ರಖರ ಮಾತು, ಸಮಯ ಪ್ರಜ್ಞೆ, ನೇರ ನುಡಿ, ದಣಿವಿಲ್ಲದ ಕೆಲಸ ಮಾಡೋ ಉತ್ಸಾಹದ ಗುಣಗಳಿಂದಾಗಿಯೇ ನರೇಂದ್ರ ಮೋದಿ ರಾಜಕೀಯವಾಗಿ ಮೇಲೇರ್ತಾನೆ ಹೋದ್ರು. 2000ದ ಹೊತ್ತಿಗೆ ನರೇಂದ್ರ ಮೋದಿ ಬಿಜೆಪಿಯ ರಾಷ್ಟ್ರೀಯ ಸಂಘಟನಾ ಕಾರ್ಯದರ್ಶಿಯಾಗಿ ನೇಮಕಗೊಂಡಿದ್ರು. ಬಿಜೆಪಿಯಲ್ಲಿ ಅಟಲ್ ಬಿಹಾರಿ ವಾಜಪೇಯಿ, ಲಾಲ್ ಕೃಷ್ಣ ಅಡ್ವಾಣಿಯವರ ಜೋಡಿಯ ಸುವರ್ಣ ಯುಗ ನಡೀತಿದ್ದ ಕಾಲವದು. 1990ರಲ್ಲಿ ಲಾಲ್ ಕೃಷ್ಣ ಅಡ್ವಾಣಿಯವರು ಸೋಮನಾಥದಿಂದ ಅಯೋಧ್ಯೆಯವರೆಗೆ ರಥಯಾತ್ರೆ ಆಯೋಜಿಸಿದ್ದಾಗ ಇಡೀ ರಥಯಾತ್ರೆಯ ಜವಾಬ್ದಾರಿ ಪಡೆದುಕೊಂಡು ನಿರ್ವಹಿಸಿದ್ರು ನರೇಂದ್ರ ಮೋದಿ. ಈ ಅವಧಿಯಲ್ಲಿಯೇ ನರೇಂದ್ರ ಮೋದಿ ಅವರು ಲಾಲ್ ಕೃಷ್ಣ ಅಡ್ವಾಣಿಯವರಿಗೆ ಆಪ್ತರಾದರು. ಈ ಆಪ್ತತೆಗೆ ನರೇಂದ್ರ ಮೋದಿಯವರು ರಾಷ್ಟ್ರ ರಾಜಕಾರಣ ಪ್ರವೇಶ ಮಾಡೋದಕ್ಕೆ ಕಾರಣ ಆಯಿತು. ರಾಜಕಾರಣದಲ್ಲಿ ನರೇಂದ್ರ ಮೋದಿಯವರನ್ನ ಅಕ್ಷರಶಃ ಬೆಳೆಸಿದ್ದೇ ಲಾಲ್ ಕೃಷ್ಣ ಅಡ್ವಾಣಿ ಮತ್ತು ಅಟಲ್ ಬಿಹಾರಿ ವಾಜಪೇಯಿ. ನರೇಂದ್ರ ಮೋದಿಯವರು ರಾಷ್ಟ್ರೀಯ ಕಾರ್ಯದರ್ಶಿಯಾಗಿದ್ದ ಅವಧಿಯಲ್ಲಿಗೆ ಅವರಿಗೆ 5 ಪ್ರಮುಖ ರಾಜ್ಯಗಳ ಉಸ್ತುವಾರಿ ವಹಿಸಲಾಗಿತ್ತು. ಒಬ್ಬ ಯುವ ನಾಯಕನನ್ನ ಒಂದು ರಾಜ್ಯದ ಉಸ್ತುವಾರಿಯನ್ನಾಗಿ ಮಾಡೋದೇ ದೊಡ್ಡದು. ಹಾಗಿರುವಾಗ ರಾಷ್ಟ್ರೀಯ ಪಕ್ಷವೊಂದು ಯುವ ನಾಯಕ ನರೇಂದ್ರ ಮೋದಿಗೆ 5 ರಾಜ್ಯಗಳ ಉಸ್ತುವಾರಿ ವಹಿಸಿತು ಅಂತಂದ್ರೆ ಪಕ್ಷದ ಪ್ರಮುಖರು ಅವರ ಮೇಲೆ ಅದೆಂಥ ವಿಶ್ವಾಸವಿಟ್ಟಿದ್ರು ಅನ್ನೋದು ಗೊತ್ತಾಗುತ್ತೆ. ಆ ಹಂತದಲ್ಲಂತೂ ನರೇಂದ್ರ ಮೋದಿಯವರು ತಮ್ಮ ಇಡೀ ಸಮಯವನ್ನ ಪಕ್ಷದ ಸಂಘಟನೆಗೆ ಮೀಸಲಿಟ್ಟಿದ್ರು. 5 ರಾಜ್ಯಗಳಲ್ಲಿ ನಿರಂತರ ಪ್ರವಾಸ, ಕಾರ್ಯಕರ್ತರ ಸಂಪರ್ಕದ ಮೂಲಕ ಬಿಜೆಪಿಯ ಬೇರುಗಳನ್ನು ಭದ್ರಗೊಳಿಸಿದ್ರು. ಈ ಸಮರ್ಪಣಾ ಭಾವದ ಪರಿಣಾಮ ಅವರು 1998ರಲ್ಲಿ ರಾಷ್ಟ್ರೀಯ ಪ್ರಧಾನ ಕಾರ್ಯದರ್ಶಿಯಾಗಿ ನೇಮಕಗೊಳ್ಳುವಂತಾಯಿತು. 1992ರಲ್ಲಿ ಪಾಕಿಸ್ತಾನ ಪ್ರೇರಿತ ಭಯೋತ್ಪಾದಕ ಸಂಘಟನೆಗಳು ತಾಕತ್ತಿದ್ರೆ ಕಾಶ್ಮೀರದ ಶ್ರೀನಗರದ ಲಾಲ್ ಚೌಕಿಗೆ ಬಂದು ಭಾರತದ ತ್ರಿವರ್ಣ ಧ್ವಜಾರೋಹಣ ಮಾಡಿ ಅಂತ ಬಹಿರಂಗ ಸವಾಲಾಕಿದ್ರು. ಈ ಸವಾಲನ್ನ ಅವತ್ತು ಬಿಜೆಪಿಯ ಪ್ರಮುಖರಾದ ಡಾಕ್ಟರ್ ಮುರಳಿ ಮನೋಹರ್ ಜೋಶಿ ಒಪ್ಪಿಕೊಂಡಿದ್ರು. ಈ ಹೊತ್ತಿನಲ್ಲಿ ಡಾಕ್ಟರ್ ಮುರಳಿ ಮನೋಹರ್ ಜೋಶಿಯವರ ನೆರಳಿನಂತೆ ಅವರನ್ನ ಅನುಸರಿಸಿದ ನರೇಂದ್ರ ಮೋದಿ 1992ರ ಜನವರಿ 26ರ ಗಣರಾಜ್ಯೋತ್ಸವದ ದಿನದಂದು ಶ್ರೀನಗರದ ಲಾಲ್ ಚೌಕ್ನಲ್ಲಿ ತ್ರಿವರ್ಣ ಧ್ವಜಾರೋಹಣ ಆಗುವಂತೆ ನೋಡಿಕೊಂಡ್ರು. ಬಹುಶಃ ಅವತ್ತು ನರೇಂದ್ರ ಮೋದಿ ಭಯೋತ್ಪಾದನೆಯ ವಿರುದ್ಧ ಪ್ರಾರಂಭಿಸಿದ ಹೋರಾಟ ಇವತ್ತಿಗೂ ಕೂಡ ಕಂಟಿನ್ಯೂ ಆಗ್ತಾ ಇದೆ. ಅವತ್ತು ದೇಶದಲ್ಲಿ ಭಯೋತ್ಪಾದನೆಯನ್ನ ನಿರ್ಮೂಲನೆ ಮಾಡುವುದಾಗಿ ಪಣ ತೊಟ್ಟಿದ್ದ ನರೇಂದ್ರ ಮೋದಿ ಇತ್ತೀಚೆಗೆ ಆಪರೇಷನ್ ಸಿಂಧೂರ ಕೈಗೊಳ್ಳುವ ಮೂಲಕ ಪ್ರತಿಜ್ಞೆಯನ್ನ ಈಡೇರಿಸಿದ್ದಾರೆ. ಯುವ ಪ್ರಚಾರಕನಾಗಿ, RSS ಸ್ವಯಂ ಸೇವಕನಾಗಿ, ಆನಂತರ ಬಿಜೆಪಿಯ ಕಾರ್ಯಕರ್ತನಾಗಿ, ರಾಷ್ಟ್ರೀಯ ಕಾರ್ಯದರ್ಶಿಯಾಗಿ ನರೇಂದ್ರ ಮೋದಿಯವರು ಕೆಲಸ ಮಾಡಿದ್ದು ಒಂದು ಹಂತವಾದರೆ 2001ರಲ್ಲಿ ಗುಜರಾತ್ ಮುಖ್ಯಮಂತ್ರಿಯಾಗಿ ಬೆಳೆದಿದ್ದು ಜನಪ್ರಿಯತೆಯ ಉತ್ತುಂಗಕ್ಕೆ ಏರಿದ್ದು ಇನ್ನೊಂದು ಹಂತ. ಈ ಜನಪ್ರಿಯತೆಗೆ ಅವರನ್ನ ಮುಂದೆ ರಾಷ್ಟ್ರ ಮಟ್ಟಕ್ಕೇರಿಸಿ ಪ್ರಧಾನಿ ಪಟ್ಟಕ್ಕೆ ಬರೋದಕ್ಕೆ ಮೆಟ್ಟಿಲಾಗಿ ಪರಿಣಮಿಸಿತು. 2001ರವರೆಗೂ ನರೇಂದ್ರ ಮೋದಿಯವರು ಕೇವಲ RSS ಮತ್ತು ಬಿಜೆಪಿಯ ಒಳಗೆ ಮಾತ್ರ ಸೀಮಿತ ಜನರಿಗೆ ಪರಿಚಯವಾಗಿದ್ದರು. ಅವರನ್ನ ಇಡೀ ದೇಶಕ್ಕೆ ಪರಿಚಯಿಸಿದ್ದು ಒನ್ಸ್ ಅಗೈನ್ ಅಟಲ್ ಬಿಹಾರಿ ವಾಜಪೇಯಿ ಮತ್ತು ಲಾಲ್ ಕೃಷ್ಣ ಅಡ್ವಾಣಿಯ ಜೋಡಿ. 2001ರಲ್ಲಿ ಅತ್ಯಂತ ವಿಚಿತ್ರ ಸನ್ನಿವೇಶದಲ್ಲಿ ನರೇಂದ್ರ ಮೋದಿ ಅವರು ಗುಜರಾತ್ ರಾಜ್ಯದ ಮುಖ್ಯಮಂತ್ರಿ ಆದರು. ಗುಜರಾತ್ ಮುಖ್ಯಮಂತ್ರಿ ಆದ ಮೇಲೆ ಅವರು ತಮ್ಮ ಜನಪ್ರಿಯತೆಯ ಪ್ರಯಾಣದಲ್ಲಿ ಹಿಂದಿರುಗಿ ನೋಡಿದ್ದೇ ಇಲ್ಲ.
2001ರಲ್ಲಿ ಗುಜರಾತ್ನಲ್ಲಿ ಭೀಕರ ಭೂಕಂಪ ಸಂಭವಿಸಿತ್ತು. ಜನವರಿ 26ರ ಗಣರಾಜ್ಯೋತ್ಸವದ ದಿನವೇ ಗುಜರಾತ್ನ ಭುಜ್ ಪ್ರದೇಶದಲ್ಲಿ ಕಚ್ ಜಿಲ್ಲೆಯ ಭುಜ್ ಮತ್ತಿತರ ಪ್ರದೇಶಗಳಲ್ಲಿ ಭೂಕಂಪವಾಗಿತ್ತು. ಈ ಭೂಕಂಪದಿಂದಾಗಿ ಅಲ್ಲಿ 20,023 ಜನ ಮೃತಪಟ್ಟು 1,66,000 ಜನ ಗಾಯಗೊಂಡಿದ್ರು. ಇಡೀ ಪ್ರದೇಶದಲ್ಲಿದ್ದ ಎಷ್ಟೋ ಹಳ್ಳಿಗಳು ರಾತ್ರಿ ಕಳೆದು ಬೆಳಗಾಗೋಷ್ಟರಲ್ಲಿ ಭೂಗರ್ಭ ಸೇರ್ಬಿಟ್ಟಿದ್ವು. ಆಗ ಗುಜರಾತ್ ಮುಖ್ಯಮಂತ್ರಿಯಾಗಿದ್ದವರು ಬಿಜೆಪಿಯ ಕೇಶುಭಾಯ್ ಪಟೇಲ್. ಕೇಶುಭಾಯ್ ಪಟೇಲ್ ನೇತೃತ್ವದ ಸರ್ಕಾರ ಭೂಕಂಪದ ಪರಿಹಾರ ಕಾರ್ಯಗಳನ್ನು ಸಮರ್ಪಕವಾಗಿ ಕೈಗೊಳ್ಳಲಿಲ್ಲ. ಅವರ ನಿರ್ಲಕ್ಷ್ಯ ಧೋರಣೆಯಿಂದಾಗಿ ಸಾವಿನ ಪ್ರಮಾಣ ತೀರಾ ಹೆಚ್ಚಾಗೋದಕ್ಕೆ ಕಾರಣವಾಯಿತು. ಈ ಹಂತದಲ್ಲಿಯೇ ಕೇಶುಭಾಯ್ ಪಟೇಲ್ ಅವರನ್ನ ಮುಖ್ಯಮಂತ್ರಿ ಸ್ಥಾನದಿಂದ ಕೆಳಗಿಳಿಸಬೇಕು ಅಂತ ಅಟಲ್ ಬಿಹಾರಿ ವಾಜಪೇಯಿ, ಲಾಲ್ ಕೃಷ್ಣ ಅಡ್ವಾಣಿ ನೇತೃತ್ವದ ಬಿಜೆಪಿ ಕೋರ್ ಕಮಿಟಿ ನಿರ್ಧಾರ ಮಾಡಿತು. ಕೇಶುಭಾಯ್ ಪಟೇಲ್ಗೆ ಪರ್ಯಾಯ ಯಾರಾಗ್ತಾರೆ ಅನ್ನೋ ಪ್ರಶ್ನೆ ಎದುರಾದಾಗ ಅಟಲ್ ಬಿಹಾರಿ ವಾಜಪೇಯಿ ಅವರು ಆಯ್ಕೆ ಮಾಡಿದ್ದು ನರೇಂದ್ರ ಮೋದಿ ಅವರನ್ನ. 2001ರ ಅಕ್ಟೋಬರ್ 1ರಂದು ನರೇಂದ್ರ ಮೋದಿ ಅವರನ್ನ ಕರೆದ ವಾಜಪೇಯಿ ಅವರು, ಇಲ್ಲಿ ದೆಹಲಿಯಲ್ಲಿ ಪಂಜಾಬಿ ಶೈಲಿಯ ಊಟ ಮಾಡಿ ದಪ್ಪಗಾಗ್ತಿದೀಯಾ, ಈಗ ದೆಹಲಿ ಬಿಡು, ಗುಜರಾತ್ಗೆ ವಾಪಸ್ ಹೋಗು ಅಂತ ಹೇಳಿದ್ರಂತೆ. ಆಗ ವಾಜಪೇಯಿ ಅವರು ತಮ್ಮನ್ನ ಯಾಕೆ ಗುಜರಾತ್ಗೆ ಕಳಿಸ್ತಿದ್ದಾರೆ ಅಂತ ಅರ್ಥವಾಗಿರ್ಲಿಲ್ವಂತೆ. ಸ್ವಲ್ಪ ಹೊತ್ತಿನ ಬಳಿಕ ಅಟಲ್ಜಿ, ನೀನು ಗುಜರಾತ್ಗೆ ಹೋಗಿ ಮುಖ್ಯಮಂತ್ರಿ ಸ್ಥಾನದ ಜವಾಬ್ದಾರಿ ವಹಿಸಿಕೋ ಅಂತ ಆದೇಶಿಸಿದ್ರಂತೆ. ಆ ಮಾತನ್ನ ಕೇಳಿ ನರೇಂದ್ರ ಮೋದಿ ಅವರು ತಬ್ಬಿಬ್ಬಾಗಿ ಹೋಗಿದ್ರು. ಇದು RSS ಇತಿಹಾಸದಲ್ಲಿಯೇ ಅತ್ಯಂತ ಅಪರೂಪದ ವಿದ್ಯಮಾನ. ಸಂಘದ ಪೂರ್ಣ ಪ್ರಮಾಣದ ಪ್ರಚಾರಕನೊಬ್ಬ ರಾಜ್ಯದ ಮುಖ್ಯಮಂತ್ರಿಯಾಗಿದ್ದು ಅದೇ ಮೊದಲು. 2001ರ ಅಕ್ಟೋಬರ್ 3 ಗಾಂಧಿ ಜಯಂತಿಯ ಮರುದಿನ ನರೇಂದ್ರ ಮೋದಿ ಗುಜರಾತ್ನ ನೂತನ ಮುಖ್ಯಮಂತ್ರಿಯಾಗಿ ಆಯ್ಕೆಯಾದರು. ಗುಜರಾತ್ನ ಮುಖ್ಯಮಂತ್ರಿ ಹುದ್ದೆ ಏನು ನರೇಂದ್ರ ಮೋದಿ ಅವರಿಗೆ ಹೂವಿನ ಹಾಸಿಗೆ ಆಗಿರಲಿಲ್ಲ. ಅವರು ಮುಖ್ಯಮಂತ್ರಿಯಾದ ಹೊಸತರಲ್ಲಿ ಅವರು ಶಾಸಕನೂ ಆಗಿರಲಿಲ್ಲ. ಹಾಗಾಗಿ 6 ತಿಂಗಳ ಒಳಗಾಗಿ ಶಾಸಕನಾಗಿ ಆಯ್ಕೆಯಾಗಲೇಬೇಕಾಗಿತ್ತು. ಅದರ ಜೊತೆಗೆ ಉಪಚುನಾವಣೆಯಲ್ಲಿ ಮತ್ತೆ ಪಕ್ಷವನ್ನ ಗೆಲ್ಲಿಸಿಕೊಂಡು ಬರೋ ಜವಾಬ್ದಾರಿಯೂ ಇತ್ತು. ಆ ಸಮಯದಲ್ಲಿ ಗುಜರಾತ್ನಲ್ಲಿ ಪಟೇಲ್ ಸಮುದಾಯ ಅತ್ಯಂತ ಪ್ರಬಲವಾಗಿತ್ತು. ಪಟೇಲ್ ಸಮುದಾಯಕ್ಕೆ ಸೇರಿದ ಕೇಶುಭಾಯ್ ಪಟೇಲ್ ಅವರನ್ನ ಪದಚ್ಯುತಗೊಳಿಸಿದ್ದಕ್ಕೆ ಗುಜರಾತ್ನ ಬಹುಸಂಖ್ಯಾತ ಪಾಟಿದಾರ್ ಅಥವಾ ಪಟೇಲ್ ಸಮುದಾಯ ಬಿಜೆಪಿಯ ಮೇಲೆ ಕೋಪಿಸಿಕೊಂಡು ಪಕ್ಷದಿಂದ ದೂರ ಸರಿಯೋ ಅಪಾಯವೂ ಇತ್ತು. ಇದನ್ನ ಸವಾಲಾಗಿ ಸ್ವೀಕರಿಸಿದ್ದ ನರೇಂದ್ರ ಮೋದಿ ಗುಜರಾತ್ನಲ್ಲಿರುವ ಸಣ್ಣ ಸಣ್ಣ ಹಿಂದುಳಿದ ಸಮುದಾಯಗಳನ್ನು ಒಗ್ಗೂಡಿಸೋ ಪ್ರಯತ್ನ ಮಾಡಿದ್ರು. ಹೇಳಿ ಕೇಳಿ ಮೋದಿ ಅವರು ಕೂಡ ಹಿಂದುಳಿದ ತೇಲಿ ಅಥವಾ ಗಾಣಿಗ ಸಮುದಾಯದವರಿಂದ ಬಂದವರು. ಆಶ್ಚರ್ಯ ಅನ್ನೋ ರೀತಿ 2002ರ ಡಿಸೆಂಬರ್ನಲ್ಲಿ ನಡೆದ ಉಪಚುನಾವಣೆಯಲ್ಲಿ ಸ್ವತಃ ನರೇಂದ್ರ ಮೋದಿ ಅವರು ರಾಜ್ಕೋಟ್ನಲ್ಲಿ ಜಯ ಗಳಿಸಿದ್ದು ಮಾತ್ರವಲ್ಲ, ಉಳಿದೆಲ್ಲ ಕ್ಷೇತ್ರಗಳಲ್ಲೂ ಬಿಜೆಪಿ ಅಭ್ಯರ್ಥಿಗಳನ್ನ ಗೆಲ್ಲಿಸಿಕೊಂಡು ಬಂದ್ರು. ಇದೇ 2002ರಲ್ಲಿ ಗುಜರಾತ್ನಲ್ಲಿ ನಡೆದ ಘಟನೆ ಇದೆಯಲ್ಲ, ಅದಂತೂ ನರೇಂದ್ರ ಮೋದಿ ಅವರ ಬಾಳಿನ ಕರಾಳ ಅಧ್ಯಾಯ ಅಂತಾನೆ ಹೇಳ್ಬೋದು. 2002ರ ಫೆಬ್ರವರಿ 27ರಂದು ಅಯೋಧ್ಯೆಗೆ ಹೋಗಿದ್ದ ಹಿಂದೂ ಸಂಘಟನೆಗಳ ಕರಸೇವಕರು ವಾಪಸ್ ಬರ್ತಾ ಇದ್ರು. ಅವರು ಬರ್ತಿದ್ದ ರೈಲಿಗೆ ಗುಜರಾತ್ನ ಗೋಧ್ರಾ ನಿಲ್ದಾಣದಲ್ಲಿ ಬೆಂಕಿ ಹಚ್ಚಲಾಯಿತು. ಈ ಘಟನೆಯಲ್ಲಿ 60 ಮಂದಿ ಕರಸೇವಕರು ಮತ್ತು ಪ್ರಯಾಣಿಕರು ಸಜೀವ ದಹನವಾದರು. ರೈಲಿಗೆ ಬೆಂಕಿ ಹಚ್ಚಿದ್ದು ಮುಸ್ಲಿಂ ಸಂಘಟನೆಗಳ ಪ್ರಮುಖರು. ಅಷ್ಟೇ, ಇಡೀ ಗುಜರಾತ್ನಲ್ಲಿ ಕೋಮು ಗಲಭೆ ಸ್ಫೋಟಿಸಿತು. ಆಗ ಸಂಭವಿಸಿದ ಹಿಂಸಾಚಾರದಲ್ಲಿ 790 ಮುಸ್ಲಿಮರು, 254 ಮಂದಿ ಹಿಂದೂಗಳ ಹತ್ಯೆಯಾಯಿತು. ಸಾವಿರಾರು ಮಂದಿ ಗಾಯಗೊಂಡಿದ್ರು. ಅಷ್ಟೇ ಸಂಖ್ಯೆಯ ಜನ ಮನೆ ಮಠವನ್ನ ಕಳಕೊಂಡು ನಿರಾಶ್ರಿತರಾದರು. ಈ ಗಲಭೆಗೆ ಆಗಿನ ಕೇಂದ್ರದ UPA ಸರ್ಕಾರ ಮುಖ್ಯಮಂತ್ರಿಯಾಗಿದ್ದ ನರೇಂದ್ರ ಮೋದಿ ಮತ್ತು ಗೃಹ ಸಚಿವರಾಗಿದ್ದ ಅಮಿತ್ ಶಾ ಅವರನ್ನ ಹೊಣೆ ಮಾಡಿತು. ಗುಜರಾತ್ ಗಲಭೆ ಸರ್ಕಾರಿ ಪ್ರಾಯೋಜಿತ ಅಂತ ಕಾಂಗ್ರೆಸ್ ಮುಖಂಡರು ಹೊಯ್ಲೆಬ್ಬಿಸಿದ್ರು. ಅವತ್ತು ಕಾಂಗ್ರೆಸ್ ಅಧ್ಯಕ್ಷೆಯಾಗಿದ್ದ ಸೋನಿಯಾ ಗಾಂಧಿ ಅವರಂತೂ ನರೇಂದ್ರ ಮೋದಿ ಅವರನ್ನ ಮೌತ್ ಕಾ ಸೌದಾಗರ್ ಅಂತಾಲೆ ಟೀಕಿಸಿದ್ರು. ಗುಜರಾತ್ ಗಲಭೆಯಿಂದ ತಮ್ಮ ಮೇಲೆ ಬಂದ ಕಳಂಕವನ್ನ ತೊಳೆದುಕೊಳ್ಳುವ ಸಲುವಾಗಿಯೇ ನರೇಂದ್ರ ಮೋದಿ ಅವರು ವಿಧಾನಸಭೆ ವಿಸರ್ಜಿಸಿ ಮತ್ತೆ ಚುನಾವಣೆಯನ್ನ ಎದುರಿಸಿದ್ರು. ಆಶ್ಚರ್ಯ ಅಂತಂದ್ರೆ 2002ರ ಡಿಸೆಂಬರ್ನಲ್ಲಿ ನಡೆದ ಚುನಾವಣೆಯಲ್ಲಿ ಒಟ್ಟು 182 ಸ್ಥಾನಗಳ ಪೈಕಿ 127ಕ್ಕೂ ಹೆಚ್ಚು ಸ್ಥಾನಗಳಲ್ಲಿ ಬಿಜೆಪಿ ಜಯ ಗಳಿಸಿತ್ತು. ಗುಜರಾತಿನ ಜನ ನರೇಂದ್ರ ಮೋದಿ ಅವರ ನಾಯಕತ್ವಕ್ಕೆ 2ನೇ ಬಾರಿಗೆ ಜೈ ಅಂದಿದ್ರು. 2ನೇ ಬಾರಿಗೆ ಮುಖ್ಯಮಂತ್ರಿಯಾಗಿ ಅಧಿಕಾರ ಸ್ವೀಕರಿಸಿದ ಬಳಿಕ ನರೇಂದ್ರ ಮೋದಿ ಅವರು ಗುಜರಾತ್ನಲ್ಲಿ ಅಕ್ಷರಶಃ ಸುವರ್ಣ ಯುಗವನ್ನೇ ನಿರ್ಮಿಸಿದ್ರು. ನೀರಾವರಿ, ಕೃಷಿ, ವ್ಯಾಪಾರೋದ್ಯಮ, ನಗರಾಭಿವೃದ್ಧಿ, ಇಂಧನ ಹೀಗೆ ಎಲ್ಲ ಕ್ಷೇತ್ರಗಳಲ್ಲೂ ಗುಜರಾತ್ ರಾಜ್ಯವನ್ನ ಅಭಿವೃದ್ಧಿಯ ಪಥದತ್ತ ಒಯ್ದರು. ಇಡೀ ದೇಶದಲ್ಲಿ ಅಭಿವೃದ್ಧಿಗೆ ಗುಜರಾತ್ ಮಾದರಿ ಅನ್ನುವಂತಾಯಿತು. ಇದರಿಂದಾಗಿ ಗುಜರಾತ್ಗೆ ಮಾತ್ರ ಸೀಮಿತವಾಗಿದ್ದ ನರೇಂದ್ರ ಮೋದಿ ಅವರು ರಾಷ್ಟ್ರವ್ಯಾಪಿ ಗುರುತಿಸಲ್ಪಟ್ಟರು. ಎಲ್ಲದಕ್ಕಿಂತ ಹೆಚ್ಚಾಗಿ ಇಡೀ ದೇಶದ ಜನ ನರೇಂದ್ರ ಮೋದಿ ಅವರನ್ನ ಹಿಂದುತ್ವದ ಐಕಾನ್ ಆಗಿ ಪರಿಗಣಿಸಿದರು. 2014ರಲ್ಲಿ ಲೋಕಸಭಾ ಚುನಾವಣೆಯಲ್ಲಿ ಬಿಜೆಪಿ ನರೇಂದ್ರ ಮೋದಿ ಅವರನ್ನ ಪ್ರಧಾನಿ ಅಭ್ಯರ್ಥಿಯನ್ನಾಗಿ ಆಯ್ಕೆ ಮಾಡೋದಕ್ಕೆ ಕಾರಣವಾಗಿದ್ದು ಕೂಡ ಇದೇ ಜನಪ್ರಿಯತೆ. 2014ರ ಲೋಕಸಭಾ ಚುನಾವಣೆಯಲ್ಲಿ ಬಿಜೆಪಿ
ನ ಭೂತೋ ನ ಭವಿಷ್ಯತ್ ಅನ್ನುವಂತಹ ಭರ್ಜರಿ ಬಹುಮತ ಪಡೆದು ಅಧಿಕಾರಕ್ಕೆ ಬರೋದಕ್ಕೆ ಕಾರಣವಾಗಿದ್ದು ಪ್ರಧಾನಿ ಅಭ್ಯರ್ಥಿಯಾಗಿದ್ದ ಇದೇ ನರೇಂದ್ರ ಮೋದಿಯವರ ಅಲೆ. ಈಗ ನರೇಂದ್ರ ಮೋದಿ ಬಿಜೆಪಿಯನ್ನ ಸಂಪೂರ್ಣವಾಗಿ ಆವರಿಸಿಕೊಂಡು ಬಿಟ್ಟಿದ್ದಾರೆ. ಗುಜರಾತಿನ ವಾಮನನಂತೆ ಇದ್ದಂತಹ ಸಾಮಾನ್ಯ ಬಾಲಕ ಇವತ್ತು ತ್ರಿವಿಕ್ರಮನಾಗಿ ಬೆಳೆದು ನಿಂತಿದ್ದಾರೆ. 75 ವರ್ಷಗಳಲ್ಲಿ ದೇಶದಲ್ಲಿ 75 ಹೆಜ್ಜೆ ಗುರುತುಗಳನ್ನು ಮೂಡಿಸಿದ್ದಾರೆ. ಹಾಗಾದ್ರೆ ನರೇಂದ್ರ ಮೋದಿ ಮೂಡಿಸಿದ ಆ ಹೆಜ್ಜೆ ಗುರುತುಗಳಾದರೂ ಯಾವುವು ಅಂತ ನೋಡ್ಕೊಂಡು ಬರೋಣ. ತನಗೆ ಸಂಸಾರದ ಗೊಡವೆ ಬೇಡ ಅಂತ ಸನ್ಯಾಸ ಸ್ವೀಕರಿಸಿ ಹಿಮಾಲಯದ ಗುಹೆ ಸೇರಿಕೊಂಡು ಆಧ್ಯಾತ್ಮ ಸಾಧನೆಯಲ್ಲಿ ತೊಡಗೋದಕ್ಕೆ ಹೊರಟಿದಂತಹ ವ್ಯಕ್ತಿ ಇವತ್ತು ಇಡೀ ವಿಶ್ವವನ್ನೇ ತನ್ನ ಕುಟುಂಬವಾಗಿ ಪರಿಗಣಿಸಿ ದೇಶವನ್ನ ಮುನ್ನಡೆಸ್ತಾ ಇದ್ದಾರೆ. 1950ರ ಸೆಪ್ಟೆಂಬರ್ 17ರಿಂದ 2025ರ ಸೆಪ್ಟೆಂಬರ್ 17ರವರೆಗೆ 75 ವರ್ಷಗಳ ಅವಧಿಯಲ್ಲಿ ನರೇಂದ್ರ ಮೋದಿಯವರು ಹಲವಾರು ಸಾಕ್ಷಿ ಗುಡ್ಡೆಗಳನ್ನು ನಿರ್ಮಿಸಿದ್ದಾರೆ. ಅವರ ಸಾಧನೆಯ ಹಾದಿಯ ಸಿಂಹಾವಲೋಕನ ಮಾಡಿದಾಗ ಅಚ್ಚರಿಯಾಗುತ್ತೆ. ಲಕ್ಷಾಂತರ ಭಾರತೀಯರಿಗೆ, ಕೋಟ್ಯಾಂತರ ಬಿಜೆಪಿ ಮತ್ತು ಸಂಘ ಪರಿವಾರದ ಕಾರ್ಯಕರ್ತರಿಗೆ ನರೇಂದ್ರ ಮೋದಿ ಒಬ್ಬ ಯುಗ ಪುರುಷ. ದೇಶವನ್ನ ಸಮರ್ಥವಾಗಿ ಮುನ್ನಡೆಸುತ್ತಿರುವ ಜಾಗತಿಕ ನಾಯಕ. ವಿಶ್ವದ ಬಲಾಢ್ಯ ರಾಷ್ಟ್ರಗಳು ಭಾರತವನ್ನ ನೋಡುವ ದೃಷ್ಟಿಕೋನವನ್ನೇ ಬದಲಾಯಿಸಿದ ವಿಶ್ವಗುರು. ಅಸಲಿಗೆ 2014ರಲ್ಲಿ ದೇಶದ ಚುಕ್ಕಾಣಿಯನ್ನ ಹಿಡಿಯುವ ಮುನ್ನವೇ ಮೋದಿ ಒಂದು ಟ್ರೆಂಡ್ ಸೆಟ್ ಮಾಡಿದ್ರು. ಅದು ಗುಜರಾತ್ ರಾಜ್ಯವನ್ನ ಆರ್ಥಿಕವಾಗಿ ಪ್ರಬಲವಾಗಿ ಬದಲಾಯಿಸಿದ ರೀತಿ. ಗುಜರಾತ್ ಮಾಡೆಲ್ ಅನ್ನುವ ಮೋದಿ ಹುಟ್ಟುಹಾಕಿದ ಕನಸಾಗಿತ್ತು. ನರೇಂದ್ರ ಮೋದಿಯವರ ಹೆಜ್ಜೆ ಗುರುತುಗಳ ಬಗ್ಗೆ ನೋಡೋದಾದ್ರೆ, ಭಾರತ ವಿಶ್ವದ ಅತ್ಯಂತ ವೇಗವಾಗಿ ಬೆಳೆಯುವ ಆರ್ಥಿಕತೆಯಾಗಿದ್ದು ವಿಶ್ವದ 4ನೇ ಅತಿದೊಡ್ಡ ಆರ್ಥಿಕ ರಾಷ್ಟ್ರವಾಗಿದೆ. 4 ಇದ್ದ ಜಿಎಸ್ಟಿ ಸ್ಲಾಬ್ಗಳನ್ನು 2ಕ್ಕಿಳಿಸಿ ಜನರ ನಿತ್ಯ ಬಳಕೆ ವಸ್ತುಗಳ ಮೇಲಿನ ತೆರಿಗೆಯನ್ನ ರದ್ದು ಮಾಡಿತ್ತು. ಬಜೆಟ್ನಲ್ಲಿ ಆದಾಯ ತೆರಿಗೆ ಮಿತಿಯನ್ನ ವಾರ್ಷಿಕ 12 ಲಕ್ಷ ರೂಪಾಯಿಗಳಿಗೆ ನಿಗದಿ ಮಾಡಿತ್ತು. ಪ್ರಧಾನಮಂತ್ರಿ ಜನ್ಧನ್ ಯೋಜನೆ ಮೂಲಕ 56.38 ಕೋಟಿ ಜನರಿಗೆ ಶೂನ್ಯ ಠೇವಣಿಯ ಬ್ಯಾಂಕ್ ಖಾತೆಗಳನ್ನು ಮಾಡಿಸಿದ್ದು, ವಿವಿಧ ಯೋಜನೆಗಳ ಫಲಾನುಭವಿಗಳಿಗೆ ನೇರ ಖಾತೆಗೆ ಹಣ ವರ್ಗಾವಣೆ ಮಾಡುವ ಮೂಲಕ ಭ್ರಷ್ಟಾಚಾರಕ್ಕೆ ಕಡಿವಾಣ ಹಾಕಿದ್ದು, ದೇಶಾದ್ಯಂತ UPI ಡಿಜಿಟಲ್ ಪೇಮೆಂಟ್ಗಳನ್ನು ಜಾರಿಗೊಳಿಸಿ ಪ್ರತಿಯೊಂದು ವ್ಯವಹಾರಕ್ಕೂ ಲೆಕ್ಕ ಸಿಗುವಂತೆ ಮಾಡಿತ್ತು. ಮಹಿಳಾ ಸಬಲೀಕರಣಕ್ಕೆ ಹೆಚ್ಚಿನ ಒತ್ತು, 31.31 ಕೋಟಿ ಜನರಿಗೆ ಸ್ವಯಂ ಉದ್ಯೋಗಿಗಳಾಗುವುದಕ್ಕೆ ಆರ್ಥಿಕ ನೆರವು ಕೊಟ್ಟಿತ್ತು. 2025ರ ಮೇ ತಿಂಗಳಲ್ಲಿ ಆಪರೇಷನ್ ಸಿಂಧೂರದ ಮೂಲಕ ಪಾಕಿಸ್ತಾನದಲ್ಲಿದ್ದ ಉಗ್ರರ 9 ನೆಲೆಗಳನ್ನು ಧ್ವಂಸ ಮಾಡಿ 100ಕ್ಕೂ ಹೆಚ್ಚು ಭಯೋತ್ಪಾದಕರನ್ನ ಹತ್ಯೆ ಮಾಡಿತ್ತು. ಜಮ್ಮು ಕಾಶ್ಮೀರದಲ್ಲಿ ಜಾರಿಯಲ್ಲಿದ್ದ ಆರ್ಟಿಕಲ್ 370ಯನ್ನು ರದ್ದು ಮಾಡಿ ಅದನ್ನು ಭಾರತದ ಮುಖ್ಯವಾಹಿನಿಯಲ್ಲಿ ಸೇರುವಂತೆ ಮಾಡಿತ್ತು. 2023ರ ಸೆಪ್ಟೆಂಬರ್ ತಿಂಗಳಲ್ಲಿ G20 ರಾಷ್ಟ್ರಗಳ ಶೃಂಗಸಭೆ ನಡೆಸಿ ಅವಿರೋಧವಾಗಿ ದೆಹಲಿ ಘೋಷಣೆ ನಿರ್ಣಯವನ್ನ ಕೈಗೊಂಡಿತ್ತು. ಅಯೋಧ್ಯೆಯಲ್ಲಿ ರಾಮಜನ್ಮಭೂಮಿ ವಿವಾದ ಬಗೆಹರಿಸಿ ಭವ್ಯ ರಾಮ ಮಂದಿರ ನಿರ್ಮಾಣ ಮಾಡಿತ್ತು. ಕಾಶಿ ವಿಶ್ವನಾಥ ಕಾರಿಡಾರ್, ಉಜ್ಜಯಿನಿಯ ಮಹಾಕಾಲ ಕಾರಿಡಾರ್, ಪಂಜಾಬ್ನ ಕರ್ತಾರ್ಪುರ ಕಾರಿಡಾರ್ ನಿರ್ಮಾಣ ಮಾಡಿದ್ದು, ಭಾರತದ ಮಹತ್ವಾಕಾಂಕ್ಷೆಯ ಸೆಮಿಕಂಡಕ್ಟರ್ ಯೋಜನೆ ಮಾಡಿ ಭಾರತವನ್ನ ಆತ್ಮ ನಿರ್ಭರವನ್ನಾಗಿ ಮಾಡಿತ್ತು. ಗುಜರಾತ್ನ ಏಕತಾ ನಗರದಲ್ಲಿ ಸರ್ದಾರ್ ವಲ್ಲಭಭಾಯ್ ಪಟೇಲ್ ಪ್ರತಿಮೆಯನ್ನ ಸ್ಥಾಪಿಸಿ ವಿಶ್ವದ ಅತಿ ಎತ್ತರದ ಚಿನಾಬ್ ಸೇತುವೆ ನಿರ್ಮಾಣ, ಗಡಿಭಾಗದಲ್ಲಿ ಅತಿ ಎತ್ತರದ ಪ್ರದೇಶದ ರಸ್ತೆಯಲ್ಲಿ ಅಟಲ್ ಸುರಂಗ ನಿರ್ಮಾಣ, ದೇಶದಾದ್ಯಂತ ವಿಶ್ವ ದರ್ಜೆಯ ರಾಷ್ಟ್ರೀಯ ಹೆದ್ದಾರಿಗಳ ನಿರ್ಮಾಣ, 1.46 ಲಕ್ಷ ಕಿಲೋಮೀಟರ್ ಉದ್ದದ ರಸ್ತೆಗಳ ನಿರ್ಮಾಣದ ಸಾಧನೆ ಮಾಡಿದ್ದಾರೆ. ಒಂದು ದೇಶ ಒಂದು ಪಡಿತರ ಚೀಟಿ ಯೋಜನೆ ಜಾರಿಗೆ ತಂದು 36 ರಾಜ್ಯಗಳ 80 ಕೋಟಿ ಜನರಿಗೆ ಉಚಿತ ಆಹಾರ ಧಾನ್ಯಗಳನ್ನು ವಿತರಣೆ ಮಾಡಿರೋದು. ಕೋವಿಡ್ ಸಾಂಕ್ರಾಮಿಕ ರೋಗದ ಯಶಸ್ವಿ ನಿರ್ವಹಣೆ, ದೇಶವಾಸಿಗಳಿಗೆ ಉಚಿತವಾಗಿ 220 ಕೋಟಿ ಲಸಿಕೆಗಳ ವಿತರಣೆ, ಉತ್ತರ ಪ್ರದೇಶದ ಪ್ರಯಾಗ್ರಾಜ್ನಲ್ಲಿ ಮಹಾಕುಂಭಮೇಳದ ಆಯೋಜನೆ, 62 ಕೋಟಿ ಭಕ್ತರ ಅಮೃತ ಸ್ನಾನಕ್ಕೆ ವ್ಯವಸ್ಥೆ, ಕಾಲು ಕೆರೆದು ಮೇಲೆ ಬಿದ್ದು ಬಂದಿದ್ದ ಚೀನಾವನ್ನ ಒಂದೇ ಒಂದು ಗುಂಡು ಹಾರಿಸದೆಯೇ ಮಾತುಕತೆಯ ಮೂಲಕವೇ ಮಣಿಸಿದ್ದು, 70 ವರ್ಷ ವಯಸ್ಸಾದವರಿಗೂ ಆಯುಷ್ಮಾನ್ ಭಾರತ್ ಯೋಜನೆಯನ್ನ ವಿಸ್ತರಣೆ ಮಾಡಿದ್ದು, ಜಲಜೀವನ್ ಮಿಷನ್ ಮೂಲಕ 19.36 ಕೋಟಿ ಗ್ರಾಮೀಣ ಕುಟುಂಬಗಳಿಗೆ ನಲ್ಲಿ ಮೂಲಕ ಕುಡಿಯುವ ನೀರು ಪೂರೈಕೆ ಮಾಡಿದ್ದು, ಉಜ್ವಲ ಯೋಜನೆಯ ಮೂಲಕ 10.33 ಕೋಟಿ ಕುಟುಂಬಗಳಿಗೆ ಉಚಿತ LPG ಸಂಪರ್ಕ ಕೊಟ್ಟಿದ್ದಾರೆ. ಸ್ವಚ್ಛ ಭಾರತ್ ಯೋಜನೆಯ ಅಡಿಯಲ್ಲಿ 6.36 ಲಕ್ಷ ಸಮುದಾಯ ಶೌಚಾಲಯಗಳ ನಿರ್ಮಾಣ, 5.57 ಲಕ್ಷ ಗ್ರಾಮಗಳು ಬಯಲು ಬಹಿರ್ದೆಸೆಯಿಂದ ಮುಕ್ತವಾಗಿತ್ತು. ಉಡಾನ್ ಯೋಜನೆ ಮೂಲಕ ಸಣ್ಣ ನಗರ ಪಟ್ಟಣಗಳಿಗೂ ವಿಮಾನಯಾನ ಸಂಪರ್ಕ ಕಲ್ಪಿಸಿದ್ದು, ಪುಲ್ವಾಮಾ, ಉರಿಯಲ್ಲಿ ನಡೆದ ಭಯೋತ್ಪಾದಕ ದಾಳಿಗೆ ಪ್ರತಿಯಾಗಿ ಪಾಕಿಸ್ತಾನದ ಮೇಲೆ ಸರ್ಜಿಕಲ್ ಸ್ಟ್ರೈಕ್ ಮಾಡಿದ್ದು, ಡೆಲ್ಲಿಲಿ ನೂತನ ಸಂಸತ್ ಭವನ ನಿರ್ಮಾಣ ಜೊತೆಗೆ ರಾಜಪಥ ಕರ್ತವ್ಯ ಪಥವಾಗಿ ಬದಲಾವಣೆ ಮಾಡಿದ್ದು ನರೇಂದ್ರ ಮೋದಿಯವರ ಸಾಧನೆ. धरती हमेशा से पराक्रम की धरती रही है, प्रेरणा की धरती रही है. महाराजा भोज का शौर्य
हमें शायद वहां या तो सुनाई नहीं देता या तो दिखाई नहीं देता है। अरे आप कितने ही दूर क्यों ना हो, आपकी दिल की बात मैं तो समझ ही लेता हूं जी। जो यहाँ के टेक्नीशियन होंगे वे अगर उनको कोई मदद कर सकते हैं तो करें, अदरवाइज तो ये मध्य प्रदेश के लोग हैं, बहुत ही डिसिप्लिन होते हैं। असुविधा होगी तो भी सहन करने का स्वभाव मध्य प्रदेश का रहा है और यहाँ भी मुझे दर्शन हो रहे हैं। साथियों, महाराजा भोज का शौर्य हमें राष्ट्र गौरव की रक्षा के लिए डटे रहने की सीख देता है। महर्षि दधीचि का त्याग हमें मानवता की सेवा का संकल्प देता है। इसी विरासत से प्रेरणा लेकर आज देश मां भारती की सुरक्षा को सर्वोच्च प्राथमिकता देता है। पाकिस्तान से आए आतंकियों ने सबका साथ सबका ವಿಕಾಸ್, ನಾ ಖಾವುಂಗಾ ನಾ ಖಾನೆ ದುಂಗಾ ಈ ಮುಂತಾದ ಮೋದಿಯವರ ಘೋಷವಾಕ್ಯಗಳು ಅವರಿಗೆ ಜನಪ್ರಿಯತೆಯನ್ನ ತಂದುಕೊಡ್ತು. ದೇಶದ ಪ್ರತಿಷ್ಠಿತ ಪದ್ಮ ಪ್ರಶಸ್ತಿಗೆ ತೆರೆಮರೆಯ ಹೀರೋಗಳನ್ನ ಆಯ್ಕೆ ಮಾಡುವ ಹೊಸ ಸಂಪ್ರದಾಯವನ್ನ ತಂದಿದ್ದೇ ಮೋದಿಯವರು. ಕೇವಲ ರಾಜಕೀಯ ಮಾತ್ರ ಅಲ್ಲ, ಸಿನಿಮಾ ಹಾಗೂ ಕ್ರೀಡೆಗೂ ಹೆಚ್ಚಿನ ಪ್ರೋತ್ಸಾಹ ಕೊಟ್ಟಿದ್ದಾರೆ. ಒಲಿಂಪಿಕ್ಸ್, ಕಾಮನ್ವೆಲ್ತ್ ಕ್ರೀಡಾಕೂಟಗಳಲ್ಲಿ ಪದಕಗಳನ್ನ ಗೆದ್ದ ಕ್ರೀಡಾಪಟುಗಳನ್ನ ತಮ್ಮ ನಿವಾಸಕ್ಕೆ ಕರೆಸಿಕೊಂಡು ಅವರ ಜೊತೆ ಸಂವಾದ ಮಾಡಿ ಗೌರವಿಸಿ ಪ್ರೋತ್ಸಾಹಿಸುವ ಪರಿಪಾಠವನ್ನ ನರೇಂದ್ರ ಮೋದಿಯವರು ಪ್ರಾರಂಭಿಸಿದ್ದಾರೆ. ಎಲ್ಲದಕ್ಕಿಂತ ಹೆಚ್ಚಾಗಿ ಪ್ರತಿ ತಿಂಗಳ 4ನೇ ಭಾನುವಾರಗಳಂದು ಸರ್ಕಾರಿ ಸ್ವಾಮ್ಯದ ಆಕಾಶವಾಣಿ ಮತ್ತು ದೂರದರ್ಶನದಲ್ಲಿ ಮನ್ ಕಿ ಬಾತ್ ಕಾರ್ಯಕ್ರಮ ನಡೆಸ್ತಾ ಇದ್ದು ಅದು ಅಪಾರ ಜನಪ್ರಿಯತೆಯನ್ನ ಪಡ್ಕೊಂಡಿದೆ. ಈಗ ನರೇಂದ್ರ ಮೋದಿಯವರಿಗೆ 75 ವರ್ಷ ವಯಸ್ಸಾಯಿತು. ಬಿಜೆಪಿಯ ಅಲಿಖಿತ ನಿಯಮಾವಳಿಯ ಪ್ರಕಾರ 75 ವರ್ಷ ವಯಸ್ಸಾದವರು ನಿರ್ಣಾಯಕ ಅಧಿಕಾರ ಸ್ಥಾನಗಳಲ್ಲಿ ಮುಂದುವರಿಯುವಂತಿಲ್ಲ. ಹಾಗಾದರೆ ನರೇಂದ್ರ ಮೋದಿಯವರು ಪ್ರಧಾನಿ ಹುದ್ದೆಯಿಂದ ಇಳಿದು ಮಾರ್ಗದರ್ಶಿ ಮಂಡಳಿಗೆ ಸೇರಿಬಿಡ್ತಾರಾ? ಹಾಗಾದರೆ ಅವರ ನಂತರ ಬಿಜೆಪಿಯನ್ನ ಮುನ್ನಡೆಸೋರು ಯಾರು? ಈ ಪ್ರಶ್ನೆಗಳಿಗೆ ಮಾತ್ರ ಸದ್ಯಕ್ಕೆ ಯಾರಿಂದಲೂ ಉತ್ತರ ಸಿಗ್ತಾ ಇಲ್ಲ. ಇದೇ ಈ ಹೊತ್ತಿನ ವಿಶೇಷ. ನೋಡ್ತಾ ಇರಿ ಪವರ್ ಟಿವಿ, ಇದು ನಿಮ್ಮ ಶಕ್ತಿ.